ಭಾಳ ದಿವಸಗಳ ನಂತರ ಒಂದು ಭಾವನಾತ್ಮಕ ಒಂದು ಕವನವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ಬೇಕು ಅಂತಂತೇಳಿ ತೀರ್ಮಾನ ಮಾಡಿ ನಾನು ಇವತ್ತು ಸಾಗರದ ಬಗ್ಗೆ, ಸಮುದ್ರದ ಬಗ್ಗೆ ಒಂದು ಕವನವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಇಷ್ಟು ದಿವಸ ಅನೇಕ ವಿಷಯಗಳ ಬಗ್ಗೆ ನಿಮಗೆ ಉಣಪಡಿಸಿದ್ದೀನಿ. ಭಾಳ ದಿವಸಗಳ ನಂತರ ಈ ಕವನವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಯಾಕೆಂದರೆ ನನ್ನದು ಕವಿ ಪ್ರಪಂಚ, ಸಾಹಿತ್ಯ ಪ್ರಪಂಚ ಹೀಗಾಗಿಬಿಟ್ಟು ಅದ್ರ ಬಗ್ಗೆ ನಾನು ಒಂದು ಕವನವನ್ನು ಶರದಿಗೆ ಸಿಹಿ ಮುತ್ತು, ಶರದಿಗೆ ಸಿಹಿ ಜೊತೆಗೆ ಒಂದು ದಿವಸ ಟೂರ್ ಹೋದಾಗ ನಮ್ಮ ಇದನ್ನೆಲ್ಲ ಬೀಚ್ ನೋಡಿದ್ದೀನಿ ಬಿಡಿ. ಮಂಗಳೂರು ಬೀಚ್ ನೋಡಿದ್ದೀನಿ, ಉಡುಪಿ, ಮುರುಡೇಶ್ವರ, ಗೋಕರ್ಣ ಇವೆಲ್ಲ ಸಮುದ್ರ ಎಲ್ಲೆಲ್ಲದವು ನಾನೆಲ್ಲ ಪ್ರಯಾಣ ಮಾಡಿದ್ದೀನಿ. ಅನೇಕ ನಮ್ಮ ಆತ್ಮೀಯ ಸ್ನೇಹಿತರ ಜೊತೆಗೆ ನಾನು ಟೂರ್ ಹೋದಾಗ ಒಂದು ದಿವಸ ಸಾಯಂಕಾಲದ ವೇಳೆ ಮುರುಡೇಶ್ವರ ಹತ್ರ ನಾವು ಸ್ಟೇ ಮಾಡಿದ್ವಿ. ಆ ಸ್ಟೇ ಮಾಡಿದಾಗ ಮನಸ್ಸು ಯಾಕೋ ಸಮುದ್ರದ ಕಡೆ ಹೋಗಬೇಕು ಅಂತ ಅನಿಸ್ತು ನನಗೆ. ಎಲ್ಲ ಲಗೇಜ್ಗಳನ್ನ ರೂಮ್ನಲ್ಲಿ ಇಟ್ಬಿಟ್ಟು ನನ್ನ ಪಾಡಿಗೆ ನಾನು ಬಿಟ್ಬಿಟ್ರಪ್ಪ, ನಾನು ಒಂದು ಈ ಸಮುದ್ರ ಜೊತೆಗೆ, ಈ ಸಾಗರದ ಜೊತೆಗೆ ನಾನು ಎರಡು ಮಾತಾಡ್ತೀನಿ ಅಂತ ಹೇಳಿ ನನ್ನ ಸ್ನೇಹಿತರಿಗೆ ಹೇಳಿ, ಅವ್ರಿಗೆ ಗೊತ್ತು ನನಗೆ ಸಾಹಿತಿಗಳು ಇವರು ಏನೋ ಮಾತಾಡಲಿ ಬಿಡಿ ಅಂತಂತೇಳಿ ನನ್ನ ಕೈ ಬಿಟ್ಟರು. ಅವರು ಏಕಾಂಗಿಯಾಗಿ ಕುಳಿತುಕೊಂಡು ಸಮುದ್ರ ಜೊತೆಗೆ, ಸಾಗರದ ಜೊತೆಗೆ ನಾನು ಮಾತಾಡ್ತಾ ಇದ್ದೆ. ನೋಡಿ, ನಾವು ಎಷ್ಟು ಕುಬ್ಜರು, ಮನುಷ್ಯರು ಎಷ್ಟು ಕುಬ್ಜರು. ನಾವು ಅದ್ರ ಮುಂದೆ ನಾವೇನೂ ಅಲ್ಲ, ಕುಬ್ಜರು ನಾವು. ಆ ಒಂದು ಸಮುದ್ರ ಎಷ್ಟು ವಿಶಾಲವಾಗಿರುತ್ತೆ, ಎಷ್ಟು ಅದರ ಅಲೆಗಳು ಎಷ್ಟು ಗಾತ್ರದಲ್ಲಿರುತ್ತವೆ. ಅನೇಕ ಕವಿಗಳು, ಸಾಹಿತಿಗಳು ಮಾತಾಡಿದ್ದಾರೆ ಸಾಗರದ ಬಗ್ಗೆ. ನಂದೇನೋ ಒಂದು ಸ್ವಲ್ಪ ಭಾವನೆಗಳನ್ನ ನಿಮ್ಮ ಮುಂದೆ ಹಂಚ್ಕೊತಾ ಇದ್ದೀನಿ. ಅದರ ವಿಸ್ತಾರ ಏನು, ಅದು ನಿಗೂಢತೆ ಏನು, ಶಾಂತತೆ ಏನು, ಪ್ರಕ್ಷುಬ್ಧತೆ ಏನು, ಹೀಗೆ ನಾವು ಅದರ ಆರ್ಭಟ ಏನು, ಸಾಗರ ಮುನಿದರೆ ಏನಾದರೂ ಉಳಿತದ, ಅದರಲ್ಲಿರ್ತಕ್ಕಂಥ ಜೀವರಾಶಿಗಳು, ಆ ಅಲೆಗಳ ನೃತ್ಯ, ಆ ಸಂಧ್ಯಾ ಕಾಲದಲ್ಲಿ ಆ ಸೂರ್ಯ ದೇವ ಪಶ್ಚಿಮ ದಿಗಂತದಲ್ಲಿ ತನ್ನ ದಿನದ ಬದುಕು ಮುಗಿಸಿ ಅಸ್ತಂಗತನ ಆಗುವ ಸಂದರ್ಭದಲ್ಲಿ ಅಲೆಗಳ ನೃತ್ಯ ಎಷ್ಟು ಸುಂದರವಾಗಿರುತ್ತದೆ ಅಲ್ವಾ. ಅಲೆಗಳ ನೃತ್ಯ ಮತ್ತು ಮಾನವನ ಭಾವನೆಗಳೊಂದಿಗೆ ಆ ಸಾಗರ, ಸಮುದ್ರ ಸಂಪರ್ಕವನ್ನು ಕಲ್ಪಿಸುತ್ತದೆ. ಅದರ ಅಂದ ಏನು, ಸೌಂದರ್ಯ ಏನು, ಜೀವನದ ಅನೇಕ ಪಾಠಗಳನ್ನು ಅದು ಕಳಿಸಿಕೊಡುತ್ತದೆ. ಅದನ್ನು ನೋಡುತ್ತಾ ಕುಳಿತುಕೊಂಡರೆ ನಮ್ಮಲ್ಲಿರುವ ಹಮ್ಮು ಬಿಮ್ಮುಗಳು, ಅಹಂಕಾರಗಳು, ನಾವು ಎಷ್ಟು ಕುಬ್ಜರಾಗಿದ್ದೇವೆ ಅಂತಂತೇಳಿ ನಮ್ಮ ಎಲ್ಲ ಭಾವನೆಗಳು ಅದರ ಮುಂದೆ ಕರಗಿ ಹೋಗಿಬಿಡ್ತವೆ. ಆ ಸಾಗರದ ಅಂಚಿನಲ್ಲಿ ಕುಳಿತುಕೊಂಡು ನಾವು ಯೋಚನೆ ಮಾಡಿದಾಗ ಅದರ ಆಳ ಎಷ್ಟು, ಅದರ ಶಕ್ತಿ ಎಷ್ಟು, ಆ ಮಾನವನ ಚಿಂತನೆಗೆ ಪ್ರೇರಣೆಯಾಗುವ ಅನೇಕ ವಿಷಯಗಳ ಬಗ್ಗೆ ನಾವು ಮಾತಾಡ್ತೇವೆ. ಅಂತಿಮವಾಗಿ ಅದು ಭೂಮಿಯ ಒಂದು ಭಾಗವಾಗಿರುವ ನಮ್ಮನ್ನೆಲ್ಲ ಹೇಗೆ ಸಂಪರ್ಕಿಸುತ್ತದೆ ನಾವು ಒತ್ತಿ ಹೇಳಬೇಕಾಗುತ್ತೆ. ಈ ಧರಿತ್ರಿಯ ಮೇಲೆ ಆ ನೀರು, ಆ ಉಪ್ಪು ನೀರಿನ ಜಲರಾಶಿ ನಮ್ಮ ಜೀವನಕ್ಕೆ ಎಷ್ಟು ಸೌಕರ್ಯ
ಒದಗಿಸುತ್ತದೆ ಅನ್ನುವುದನ್ನು ನಾವು ತಿಳಿದುಕೊಳ್ಳಬೇಕಾಗುತ್ತದೆ. ಭಾವನಾತ್ಮಕವಾಗಿ ಯೋಚನೆ ಮಾಡಿದರೆ ಬೇರೆ, ಕಮರ್ಷಿಯಲ್ ಆಗಿ ಯೋಚನೆ ಮಾಡಿದರೆ ಬೇರೆ. ಈಗ ಮನುಷ್ಯನ ಜೀವನಕ್ಕೆ ಒಂದಲ್ಲ ಒಂದು ದಿವಸ ಒಂದು ರೀತಿಯ ಭಾಗವಾಗಿ, ಜೀವನದ ಭಾಗವಾಗಿರುತ್ತೆ ಅದು ಅಂತಂತೇಳಿ ನಾವು ತಿಳಿಬೇಕಾಗುತ್ತದೆ. ಹೀಗೆ ನಾನು ಒಂದು ದಿವಸ ಅದು ಮೇಲ್ನೋಟಕ್ಕೆ ಕ್ರೂರವಾಗಿದ್ದರೂ ಸಹ ಅದರ ಆಳದಲ್ಲಿ ಶಾಂತಿ ಮತ್ತು ಶುದ್ಧತೆ ಇರುವುದನ್ನು ನಾವು ನೋಡಬೇಕಾಗ್ತದೆ. ಅನೇಕ ಹಡಗುಗಳು ಮುಳುಗಿದವೆ ತನ್ನ ಒಡಲಲ್ಲಿ, ಅನೇಕ ಜನ ಸತ್ತೋಗಿದ್ದಾರೆ. ಟೈಟಾನಿಕ್ ಅಂತ ಹಡಗು ಮುಳುಗೋಗಿದೆ. ಅದು ಇವತ್ತು ಅದನ್ನು ಎತ್ತಕ್ಕಾಗದಲ್ಲಿ ಸಮುದ್ರದಲ್ಲಿ ಹಾಗೆ ಶಾಂತತೆಯಿಂದ ಅಲ್ಲಿ ಮುಳುಗಿ ಹೋಗಿದೆ. ಸಾಗರ ಒಂದೇ ಸಾಗರ, ಒಂದು ಘಟಕ, ಎಲ್ಲರನ್ನು ಸಂಪರ್ಕಿಸುವ ಒಂದು ಘಟಕ. ಮಾನವನ ದೇಹ ಹೃದಯದಂತೆಯೇ ಅದು ನಮ್ಮ ಜೀವನದಲ್ಲಿ ಒಂದು ಪ್ರೇರೇಪಣೆ ಕೊಡ್ತಕ್ಕಂಥ ಒಂದು ವಸ್ತು ಆಗಿದೆ. ಹೀಗೆ ಅದನ್ನು ಎಷ್ಟು ಹೇಳಿದರೂ ಕಡಿಮೆನೆ. ಅಲೆಗಳ ಪ್ರಶಾಂತತೆ, ಆರ್ಭಟ, ಆಮೇಲೆ ಅದರಲ್ಲಿ ಬದುಕುವ ಜೀವಿಗಳು, ದೈತ್ಯಾಕಾರದ ಜೀವಿಗಳು, ತಿಮಿಂಗಿಲಗಳು, ಆಮೆ, ಹವಳದ ದಿಬ್ಬಗಳು, ಬಂಗಾರದ ದಿಬ್ಬಗಳು, ಜೀವಿಗಳ ವರ್ತನೆ, ಹೀಗೆ ಕಸ ಮತ್ತು ಮಾಲಿನ್ಯ ಅನೇಕ ಅದು ತನ್ನ ಒಡಲಲ್ಲಿ ಹುದುಗಿಸಿಕೊಂಡು ಬಿಟ್ಟಿದೆ. ಹೀಗೆ ನಾವು ಅನೇಕ ಈ ಸಾಗರದ ಬಗ್ಗೆ ನಾವು ಯೋಚನೆ ಮಾಡ್ತಾ ಕುಳಿತುಕೊಂಡ್ರೆ ಅದಕ್ಕೆ ಟೈಮೇ ಆಗೋದಿಲ್ಲ. ನಾವು ಏನೇ ಆಗಲಿ ಅದರ ಮುಂದೆ ಕುಬ್ಜರು ಅಂತ ಹೇಳ್ಬೋದು. ಹೀಗಾಗಿ ನನ್ನ ಕವನದ ಶೀರ್ಷಿಕೆ ಶರದಿಗೆ ಸಿಹಿ ಮುತ್ತು. ಅದು ನಾನು ಕುತ್ಕೊಂಡು ಏಕಾಗ್ರತೆಯಿಂದ ನೋಡಿದಾಗ ಅಲೆಗಳು ಹಂಚು ಈ ದರಿದ್ರಿಗೆ ಹೇಗೆ ಮುತ್ತು ಕೊಡ್ತವೆ ಅಂತ ಅನ್ನೋದನ್ನು ಹೇಳಿದೆ. ಬೋರ್ಗರೆಯುತ್ತ ಅಲೆಯಾಗಿ ಬಂಡೆಗಳ ಸುತ್ತ ಮುಗಿಲುಗಳ ನೆಕ್ಕುತ್ತ ಆರುತ್ತ ಆ ಶರದಿ ಮೆರೆದಿತ್ತು. ಶರದಿಗೆ ಸಿಹಿ ಮುತ್ತು. ಕೋಪ ತಾಪದಲ್ಲಿ ಹೂಂಕರಿಸಿತ್ತು, ದಂಡೆಯಲ್ಲಿ ಒತ್ತು ತಂದಿತ್ತು, ಕಪ್ಪೆ ಚಿಪ್ಪುಗಳ ಮುತ್ತು, ತರತರಹದ ರಾಶಿಗಳ ಬಿಳಿ ನೊರೆಯ ಒತ್ತು. ಶರದಿಗೆ ಸಿಹಿ ಮುತ್ತು. ಬೂರ್ಗರಿಯುತ್ತ ಅಲೆಯಾಗಿ ಮುಗಿಲುಗಳ ನೆಕ್ಕುತ್ತ ಹಾರುತ್ತ ಶರದಿ ಮೆರೆದಿತ್ತು, ಕೋಪ ತಾಪದಲ್ಲಿ ಹೂಂಕರಿಸಿತ್ತು, ದಂಡೆಯಲ್ಲಿ ಕೂತ್ತು ತಂದಿತ್ತು, ಕಪ್ಪೆ ಚಿಪ್ಪುಗಳ ಮುತ್ತು, ತರತರಹದ ರಾಶಿಗಳ ಬಿಳಿ ನೊರೆಯ ಹೊತ್ತು. ನಾನು ಹಾಗೆ ಕೂತ್ಕೊಂಡು ಅದನ್ನು ನೋಡಿದಾಗ ನಮಗೆ ಇಲ್ಲಿಷ್ಟೆಲ್ಲ ಭಾವನೆಗಳು ಬಂದವು. ಅಲ್ಲಿ ಈ ಸೃಷ್ಟಿ ಮಾಡಿದ್ದ ಕವನವನ್ನು ಕೂತು ಯೋಚಿಸಿದೆ. ಕಡಲು ನೋಡುತ್ತಾ ಗೊತ್ತಾಗಲಿಲ್ಲ ಹೊತ್ತು, ಆಮೇಲೆ ತಿಳಿದಿತ್ತು ಹೀಗೆಯೇ ಯಾವತ್ತು. ಶರದಿ ತಣಿದಿತ್ತು, ಬಯಕೆಗಳು ತೀರಿತ್ತು, ಮೌನ ತಳೆದಿತ್ತು, ಸಂಧ್ಯಾಳ ಕೆಂಪು ಹೂಕುಳಿಯಲ್ಲಿ ರವಿಯಿತ್ತು. ಅದು ಹೋದಾಗ ಶರದಿಗೆ ಸಿಹಿ ಮುತ್ತು. ಅಲ್ಲಿ ಕೂತ್ಕೊಂಡು ನಾನು ಯೋಚನೆ ಮಾಡಿದೆ. ಕೂತು ಯೋಚಿಸಿದೆ. ಕಡಲ ನೋಡುತ್ತಾ ಗೊತ್ತಾಗಲಿಲ್ಲ ಹೊತ್ತು, ಆಮೇಲೆ ತಿಳಿಯಿತ್ತು ಅದು ಹೀಗೆಯೇ ಯಾವತ್ತು. ಶರದಿ ತಣಿದಿತ್ತು, ಬಯಕೆಗಳು ತೀರಿತ್ತು, ಮೌನ ತಳೆದಿತ್ತು, ಸಂಧ್ಯಾಳ ಕೆಂಪು ಓಕುಳಿಯಲ್ಲಿ ರವಿಯಿತ್ತು. ಅದು ಹೋದಾಗ ಶರದಿಗೆ ಸಿಹಿ ಮುತ್ತು. ನಮಸ್ಕಾರ. ಈ ಕವನವನ್ನು ದಯವಿಟ್ಟು ಕೇಳಿ, ಆಲಿಸಿ, ಒಂದು ಲೈಕ್ ಕೊಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.